ನಮಸ್ಕಾರ ಸ್ನೇಹಿತರೆ, ಸುಮಿತ್ರಾತನಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನಿಮಗೆ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರುವ ಧಾರವಾಡದ ಸೋಮೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇವೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೋಮೇಶ್ವರ ದೇವಸ್ಥಾನವು ಧಾರವಾಡದಿಂದ 4.5 ಕಿಲೋಮೀಟರ್ ದೂರದಲ್ಲಿರುವ ಇದು ಕಲಘಟಗಿ ರಸ್ತೆಯಲ್ಲಿದೆ. ಈ ದೇವಾಲಯವನ್ನು 12ನೇ ಶತಮಾನದಲ್ಲಿ ಜಕಣಾಚಾರಿ ನಿರ್ಮಿಸಿದರು. ಈ ದೇವಾಲಯವು ಚಾಲುಕ್ಯ ಶೈಲಿಯಲ್ಲಿದೆ. ದೇಗುಲದಲ್ಲಿ ಚಾಲುಕ್ಯ ಶೈಲಿಯ ಕೆತ್ತನೆಗಳನ್ನು ಮಾಡಲಾಗಿದೆ. ಅಗಸ್ತ್ಯ ಮುನಿಗಳು ತಮ್ಮ ತಪಶಕ್ತಿಯಿಂದ ಗಂಗೆಯನ್ನು ಶಾಲ್ಮಲಿ ಎಂದು ಕರೆಯಲಾಗುವ ವೃಕ್ಷದ ಕೆಳಗೆ ಚಿಮ್ಮುವಂತೆ ಮಾಡುತ್ತಾರೆ. ಹೀಗೆ ಉಗಮಗೊಂಡ ನದಿಯೇ ಶಾಲ್ಮಲಾ ನದಿ. ಶಾಲ್ಮಲಾ ನದಿ ಉಗಮಿಸಿದ್ದು ಅಗಸ್ತ್ಯ ಮುನಿಗಳ ತಪೋಬಲದಿಂದ ಎನ್ನಲಾಗುತ್ತದೆ. ಅಗಸ್ತ್ಯ ಮುನಿಗಳು ದಕ್ಷಿಣ ಭಾರತಕ್ಕೆ ಬಂದಿದ್ದ ಸಮಯದಲ್ಲಿ ಈಗಿನ ಧಾರವಾಡದ ಸೋಮೇಶ್ವರ ದೇಗುಲವಿರುವ ಜಾಗಕ್ಕೆ ಆಗಮಿಸುತ್ತಾರೆ. ಅಗಸ್ತ್ಯ ಮುನಿಗಳು ತಮ್ಮ ಸಂಧ್ಯಾವಂದನೆಯ ಪೂಜೆಗೆಂದು ತಮ್ಮ ತಪಶಕ್ತಿಯಿಂದ ಒಂದು ಶಿವಲಿಂಗವನ್ನು ಉದ್ಭವಗೊಳ್ಳುವಂತೆ ಮಾಡುತ್ತಾರೆ. ಇದುವೇ ಧಾರವಾಡದ ಸೋಮೇಶ್ವರ ಶಿವಲಿಂಗ. ಶಿರಸಿಯಲ್ಲಿರುವ ಶಾಲ್ಮಲಾ ನದಿಯ ಉಗಮ ಸ್ಥಾನವೇ ಧಾರವಾಡ. ಈ ನದಿ ಜನಿಸುವುದು ಧಾರವಾಡ ಜಿಲ್ಲೆಯಲ್ಲಿ. ಆದರೆ ಈ ನದಿ ಧಾರವಾಡದಲ್ಲಿ ಹರಿಯುವುದೇ ಇಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಜನಿಸಿದ್ದರೂ ಕೂಡ ಈ ಜಿಲ್ಲೆಯಲ್ಲಿ ಹರಿಯದೆ ಗುಪ್ತಗಾಮಿನಿಯಾಗಿ ಬಿಡುತ್ತದೆ ಈ ಶಾಲ್ಮಲಾ ನದಿ. ಶಾಲ್ಮಲಾ ನದಿಯ ಉಗಮ ಸ್ಥಳದಲ್ಲಿ ಪುಷ್ಕರಣೆ ಹೊಂದಿದೆ. ಪಕ್ಕದಲ್ಲಿ ಶಿವನ ದೇವಸ್ಥಾನವಿದೆ. ಶಾಲ್ಮಲಾ ನದಿಯು 1/2 ಕಿಲೋಮೀಟರ್ ಹರಿದು ನಂತರ ಭೂಗರ್ಭವನ್ನು ಸೇರಿಬಿಡುತ್ತದೆ. ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.